ಬಾಗಲಕೋಟೆಯಲ್ಲಿ ಅದ್ದೂರಿಯಾಗಿರುವಂತಹ ಒಂದು ವೇದಿಕೆಯನ್ನ ಹಾಕಿ ಸರಿಗಮಪ ಶೋನ ಮಾಡಿದ್ದಾರೆ. ಇದರಲ್ಲಿ ಬಾಳು ಬೆಳಗುಂದಿ ಕೂಡ ತುಂಬಾ ಚೆನ್ನಾಗಿ ಹಾಡನ್ನು ಹೇಳಿದ್ದಾರೆ. ಸೊ ಉತ್ತರ ಕರ್ನಾಟಕದ ಭಾಗದವರೇ ಆಗಿರುವಂತಹ ಬಾಳು ಬೆಳಗುಂದಿಗೆ ಸಿಕ್ಕಾಬಟ್ಟೆ ಅಭಿಮಾನಿಗಳ ಕ್ರೇಜ್ ಉಂಟು. ಎಲ್ರೂ ಕೂಡ ಮಾತನಾಡಿಸಿದ್ದಾರೆ, ಹಾಡನ್ನ ಹೇಳಿದ್ದಾರೆ, ಕುಣಿದು ಕುಪ್ಪಳಿಸಿದ್ದಾರೆ, ತುಂಬಾ ಎಂಜಾಯ್ ಮಾಡಿದ್ದಾರೆ. ಅಲ್ಲಿರುವಂತ ಅಭಿಮಾನಿಗಳು ಬಂದು ಸನ್ಮಾನವನ್ನು ಕೂಡ ಮಾಡ್ತಾರೆ. ಸರಿಗಮಪದಲ್ಲಿ ಬಾಳು ಬೆಳಗುಂದಿ ಹಾಡುಗಳು ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೂ ಮುಂಚೆನೆ ಅವರು ಆನ್ಲೈನ್ ನಲ್ಲಿ ತುಂಬಾನೇ ಫೇಮಸ್, ಸಕ್ಕತ್ತಾಗಿ ಹಾಡು ಹೇಳ್ತಾರೆ. ಇವರೇ ಸಾಕಷ್ಟು ಸಾಂಗ್ಸ್ ಗಳನ್ನ ಸಹ ಮಾಡಿದ್ದಾರೆ, ಅದನ್ನ ರಿಲೀಸ್ ಸಹ ಮಾಡಿದ್ದಾರೆ. ಸೂಪರ್ ಡೂಪರ್ ಹಿಟ್ ಆಗಿದೆ. ಆ ಬಳಿಕ ಸರಿಗಮಪ ಬಂದ್ಮೇಲೆ ಉತ್ತರ ಕರ್ನಾಟಕದ ಮಂದಿಗೆ ನೆಕ್ಸ್ಟ್ ಲೆವೆಲ್ ಖುಷಿ ಆಯ್ತು. ಪ್ರತಿ ವಾರವೂ ಕೂಡ ಬಾಳು ಬೆಳಗುಂದಿ ಸಾಂಗ್ ನ ಕೇಳೋಕೆ ಕಾಯ್ತಾ ಇರ್ತಾರೆ. ಇನ್ನ ಈ ವಾರ ತುಂಬಾ ನೆಕ್ಸ್ಟ್ ಲೆವೆಲ್ ಸ್ಟೇಜ್ ಅನ್ನ ಹಾಕಿ ಬಾಗಲಕೋಟೆಯಲ್ಲೇ ಸೆಲೆಬ್ರೇಷನ್ ಮಾಡಿದ್ದು ಜನತೆಗೆ ತುಂಬಾನೇ ಖುಷಿ ಆಯ್ತು. ಬಾಳು ಬೆಳಗುಂದಿನ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂಡು ಸಾಂಗ್ ಅನ್ನು ಕೂಡ ಅದೇ ರೀತಿ ಸೂಪರ್ ಆಗಿ ಆಡ್ತಾರೆ ಬಾಳು ಬೆಳಗುಂದಿ. ಎಲ್ರಿಗೂ ಕೂಡ ಮನೋರಂಜನೆಯನ್ನ ಕೊಡ್ತಾರೆ. ಜಡ್ಜಸ್ ಗಳು ಇಂಪ್ರೆಸ್ ಆಗ್ತಾರೆ. ವಿ ಪಿ ಸರ್ ಆಗಿರ್ಬೋದು, ರಾಜೇಶ್ ಕೃಷ್ಣನ್ ಅವರು, ಅರ್ಜುನ್ ಜನ್ಯ ಅವರು ಎಲ್ಲರೂ ಕೂಡ ಇಂಪ್ರೆಸ್ ಆಗ್ತಾರೆ. ಜನ ಸಾಗರವನ್ನ ನೋಡಿ ಶಾಕ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟರ ಜನ ಬಾಳು ಬೆಳಗುಂದಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಯಾಕೆಂದ್ರೆ ಬಾಳು ಬೆಳಗುಂದಿ ಸಾಂಗ್ಸ್ ಗಳು ಅಷ್ಟೊಂದು ಹಿಟ್ ಆಗಿತ್ತು. ಉತ್ತರ ಕರ್ನಾಟಕದ ಜಾನಪದ ಸಾಂಗ್ ಅನ್ನ ಜಾಸ್ತಿ ಇವರು ಮಾಡುವಂತದ್ದು. ಎಲ್ಲ ಬಹುತೇಕ ಸಾಂಗ್ಗಳು ಕೂಡ ವೈರಲ್ ಆಗಿರುತ್ತೆ. ಬಾಯಿಪಟವನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ ವೀಕ್ಷಕರು, ನೋಡುಗರು. ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಇವರ ಒಂದು ಲಿರಿಕ್ಸ್ ಆಗಿರ್ಬೋದು, ಮ್ಯೂಸಿಕ್ ಟ್ಯೂನ್ ಗಳೆಲ್ಲವೂ ಕೂಡ ಅಷ್ಟೇನೆ ಚೆನ್ನಾಗಿಯೂ ಕೂಡ ಒಂದು ಸಾಂಗ್ಸ್ ಗಳನ್ನ ಮಾಡ್ತಾರೆ. ಈಗ ಸರಿಗಮಪ ಬಂದ್ಮೇಲೆ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ಗೆಲ್ಬೇಕಾ ಇವರು, ಗೆಲ್ತಾರ? ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಎಲ್ಲಾ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ.